ಸ್ನೇಹಿತರೆ, ನಾವಿದ್ದೀವಿ ಈಗ ಟರ್ಮಿನಲ್ 2 ಕೆಂಪೇಗೌಡ ನಿಲ್ದಾಣ, ನಮ್ಮ ಬೆಂಗಳೂರು ದೇವನಹಳ್ಳಿ. ಇದು ಭಾಳ ಸುಂದರವಾಗಿ ಮಾಡಿದ್ದಾರೆ. ನಾವು ಯಾರಿಗೂ ಕಮ್ಮಿ ಇಲ್ಲ, ಅಂದರೆ ಯಾವ ದೇಶಕ್ಕೂ ಕಡಿಮೆ ಇಲ್ಲ. ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿತ್ತಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮಿಥಿಲಾಜ್ ಅಂತ. ಯಾಕೆ ನೀವು ಇಂಡಿಯಾದವ್ರೆ? ಗಡ ನೋಡಿದ ತಕ್ಷಣ ನನ್ಗೆ ತುಂಬಾ ಖುಷಿ ಆಯ್ತು. ಓಕೆ ಸರ್, ಇದೇನ್ ಸರ್ ನಿಮ್ಮ ಅಂಗಡಿ ಹೆಸರು? ಅಂಗಡಿ ಹೆಸರು ಬರೀಸ್ ಅಂತ. ಬರೀಸ್ ಅಂತ. ದುಬೈಯಲ್ಲಿ ಯಾವ ಸ್ಟ್ರೀಟ್ ಸರ್ ಇದು? ಇದು ಮೀನಾ ಬಜಾರ್. ಮೀನಾ ಬಜಾರ್, ದುಬೈ ಮೀನಾ ಬಜಾರ್. ಓಕೆ ಸರ್, ಇದು ಖಜೂರ್ ಹೇಗೆ ಸರ್? ಇದು ಖಜೂರ ನಿಮ್ಗೆ ಇದು ಮಡ್ಜೂಲ್ ಅಂತ ಹೇಳೋದು. ಈ ಕಡೆ ಬಂದ್ರೆ ಚಾಕ್ಲೇಟ್ ರಾಶಿಗಳೇ ಇದೆ. ಇನ್ನೂ ಏನೇನು ಸಿಗುತ್ತೋ ಗೊತ್ತಿಲ್ಲ, ಬಟ್ ನಾವೊಂದೊಂದು ಕೆಜಿ ತಗೊಂಡಿದ್ದೀವಿ. 50 ಗ್ರಾಮ್ಸು ಮತ್ತೆ 80 ಎಲ್ಲ ಇದೆ, ಬಟ್ ಫ್ಲೇವರ್ ತುಂಬಾ ಇದೆ. ಸ್ನೇಹಿತರೆ, ಮೀನಾ ಬಜಾರಲ್ಲಿ ಈ ಶಾಪ್ ಇರೋದು, ನೋಡ್ಕೊಳ್ಳಿ, ಬಂದರೆ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ. ಅಂಡರ್ ಪಾಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಮೊದಲನೇ ದಿನ ಡಿನ್ನರ್, ಕ್ರೂಸ್ ಡಿನ್ನರ್. ಏನೇನು ಸ್ಪೆಷಲ್ ನೋಡೋಣ ಹೊರಗಡೆ ಊಟದ್ದು. I see trees of green, I see them bloom. What a wonderful world. See skies are blue, so white, bright blessed day, and dark sacred night. And I think to myself, what a wonderful world. How pretty. ನಮಸ್ಕಾರ, ನಾರಾಯಣ ಸ್ವಾಮಿ ಅಂತ ಹೇಳಿ, ನಮ್ಮ ಇಂಡಿಯಾ ಬೆಂಗಳೂರು ನಾಚಿ ಲಾಗ್ಸ್ ಕನ್ನಡ ನಮ್ದು ಯೂಟ್ಯೂಬ್ ಇಂದ ಬರ್ತಾ ಇದ್ದೀನಿ. ನಿಮ್ಮ ಮಾಹಿತಿ ತುಂಬಾ ಇಲ್ಲಿ ಬೇಕಾಗಿದೆ, ಹಾಗಾಗಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಸುಲ್ತಾನ್ ಅಂತ ಸರ್. ಭಟ್ಕಳದಿಂದ. ಭಟ್ಕಳ, ಮುರುಡೇಶ್ವರ. ಓಕೆ. ಸೊ ಸರ್, ನಾವು ಇರೋದು ಈಗ ಈ ಜಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಂತ ಏರಿಯಾ, ಇದಕ್ಕೆ ಸರ್ ಜಾಬಿಲ್ ಪ್ಯಾಲೇಸ್ ಅಂತ ಹೇಳಿ. ಓಕೆ, ಒನ್ ಆಫ್ ದ ಪ್ಯಾಲೇಸ್ ಆಫ್ ದಿ ಕಿಂಗ್ ಆಫ್ ದುಬೈ. ಓಕೆ, ಇದರಲ್ಲಿ ಅಂದರೆ ಎಷ್ಟೋ ಪ್ಯಾಲೇಸಸ್ ಇದೆ, ಅದರಲ್ಲಿ ಇದು ಅಫಿಷಿಯಲ್ ಪ್ಯಾಲೇಸ್ ಸರ್. ಓಕೆ, ವೇರ್ ದಿ ರೂಲರ್ ಅಂದರೆ ಸರ್ ಇಲ್ಲಿಂದು ಕಿಂಗ್, ದುಬೈ ಕಿಂಗ್ ಅಷ್ಟೇ. ಓಕೆ, 7 ಎಮಿರೇಟ್ಸಲ್ಲಿ 7 ಕಿಂಗ್ ಇದ್ದಾರೆ, ಬಟ್ ಇಲ್ಲಿಂದು ಅಫಿಷಿಯಲ್ ಕಿಂಗ್ ಬಂದು ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅವರು ಇರೋದು ಸರ್ ಪ್ಯಾಲೇಸ್. ದಿಸ್ ಇಸ್ ದಿ ಅಫಿಷಿಯಲ್ ಪ್ಯಾಲೇಸ್ ಆಫ್ ದಿ ರೂಲರ್ ಆಫ್ ದುಬೈ. ಓಕೆ, ಇದಾದ್ಮೇಲೆ ಸರ್ ಬೇರೆ ಎಷ್ಟೋ ಜಾಗ ಇದೆ, ಬಟ್ ಇಟ್ ಕವರ್ಸ್ ಮೋರ್ ದೆನ್ 300 acres. ಎಷ್ಟೋ ಜಾಗ ಇದೆ, ಇದು ಕವರ್. Hi Narayan Swami, Namaskara. Once again we are here in Jumeirah Beach, one of the famous beach of Dubai. ನೀವು ನೋಡ್ತಾ ಇರೋದು ಬುರ್ಜ್ ಅಲ್ ಅರಬ್, the only 7-star hotel in the entire world. ನೀವು ನೋಡಿರಬೇಕು, ಫೋಟೋ ಎಲ್ಲ ಕಡೆ ಕಾಣುತ್ತೆ, ಬಿಕಾಸ್ ದಿಸ್ ಇಸ್ ದ ಫ್ರಂಟ್ ಫೇಸ್ ಆಫ್ ದುಬೈ ಸಿನ್ಸ್ 1999 and one of the only 7-star hotel in the entire world. ನೀವು ನೋಡ್ತಾ ಇರೋದು ಆ ಹೋಟೆಲ್ ಇರೋದು ಒಂದು ಆರ್ಟಿಫಿಷಿಯಲ್ ಐಲ್ಯಾಂಡ್ ಅಲ್ಲಿ, ಅಂಡ್ ಒನ್ ಆಫ್ ದ ಬೆಸ್ಟ್ ವ್ಯೂ. ಅಂಡ್ ಅಟ್ ದಿ ಟಾಪ್ ಆಫ್ ದಿ ಬಿಲ್ಡಿಂಗ್ ನೀವು ನೋಡಬೇಕು, ಅದರಲ್ಲಿ ಟಾಪ್ ಅಲ್ಲಿ ಹೆಲಿಪ್ಯಾಡ್ ಇದೆ ಸರ್. ಹೆಲಿಪ್ಯಾಡ್ ನೀವು ನೋಡಿರಬೇಕು, ಟಾಪಲ್ಲಿ ನೀವು ಹೆಲಿಪ್ಯಾಡ್ ಕಾಣ್ತಾ ಇದೆಯಲ್ಲ, ದಟ್ಸ್ ದ ಹೆಲಿಪ್ಯಾಡ್. ಅಲ್ಲಿ ಎಷ್ಟೋ ಇವೆಂಟ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ಓವರ್ ಆಲ್
ಟೋಟಲ್ ಬಿಲ್ಡಿಂಗ್ 53 ಫ್ಲೋರ್ಸ್ ಇದೆ ಸರ್. ಟೋಟಲ್ ಆಗಿ 53 ಫ್ಲೋರ್ಸ್ ಬಿಲ್ಡಿಂಗ್. ಥ್ಯಾಂಕ್ ಯು ಸರ್. ನಮ್ಮ ಬೆಂಗಳೂರು ನಾಟ್ಯ ಮನೆ ಇದು ಬರಲೇಬೇಕು ಅಂದ್ಕೊಂಡಿದ್ದೀವಿ, ಬಂದೇ ಬಿಟ್ರಿ. ಮನೆ ಒಳಗಡೆ ಹೆಂಗಿದೆ ನೋಡಲ್ಲ. ಅಣ್ಣವ್ರು ಎಲ್ಲ ಅಣ್ಣವ್ರು ಇದಾರೆ, ವಿಕ್ರಣ ಎಲ್ಲ ಇದಾರೆ. ಅದಕ್ಕೆ ತರ್ಸ್ಕೊರೋಣ. ವಿಧಾನಸೌಧ, ಹೈಕೋರ್ಟ್, ಪ್ಯಾಲೇಸ್. ಕಡೆಗೂ ದುಬೈಯಲ್ಲಿ ಬಂದ್ಬಿಟ್ರಿ ನಮ್ಮ ಆಸೆ ಈಡೇರಿತು. ಮುದ್ದೆ ಊಟ, ನಮ್ಮ ಬೆಂಗಳೂರಿಗೂ ನಾಟಿ ಮನೆ, ರಾಗಿ ಬಾಲ್ ತಿನ್ನ ಭಾಗ್ಯ ನಮಗೆ ದುಬೈಯಲ್ಲೂ ಇದೆ ಅನ್ನಿಸ್ತು. ಬನ್ನಿ. Auto recharge and no claim bonus only from policybazaar.ae. ಸರ್ ವಿಡಿಯೋ ಓಕೆ. ದುಬೈಯಲ್ಲಿ ಮರುಭೂಮಿಯಲ್ಲಿ ಇದು ಮಾತ್ರ ಉಚಿತವಾಗಿದೆ. ಯುನಿಕ್ ಡೆಸರ್ಟ್ ಸಫಾರಿ. ದುಡ್ಡಿದ್ರೆ ನೋಡಿ ಸೊಮ್ಮೆ ಮರುಭೂಮಿಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಂತ ತೋರಿಸ್ತಾರೆ ಇದ್ದಾರೆ. ನಮ್ಮವರೆಲ್ಲ ಕೂತಿದ್ದಾರೆ, ನಮಗೂ ಮುಂಚೆ ಬಂದು ಕೂತಿದ್ದಾರೆ. ಇಲ್ಲೂ ಡ್ಯಾನ್ಸ್ಗೆ ಫ್ರಂಟ್ ಟೇಬಲ್ ಅಲ್ಲೇ ಇದೀವಿ. ಡ್ರೈವ್ ಮಾಡೋದಕ್ಕೆ. ನಮಸ್ಕಾರ ಸ್ನೇಹಿತರೆ, ನಾನಿದ್ದೀನಿ ಈಗ ದುಬೈಯಲ್ಲಿ ಡೆಸರ್ಟ್ ಸಫಾರಿಗೆ ಬಂದಿದ್ದೀವಿ. ಇಲ್ಲಿ ಡ್ರೆಸ್ ಕೋಡ್ ನೋಡಿ ತುಂಬ ಸಂತೋಷ ಆಯಿತು. ಇಲ್ಲಿ ಇವ್ರ ಕಲ್ಚರ್ ನಾನು ನೋಡಬೇಕು, ಟ್ರೈ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಹಬೀಬಿ ಕಮ್ ಟು ದುಬೈ. ಕಮ್ ಟು ದುಬೈ. ಇಲ್ಲಿ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ಓಕೆ, ಫ್ರೀಯಾಗಿ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. situation. Hail and heart, what a combination. Once again, this is your night, and everyone feels right. Happy birthday to you.
ಈಗ 3ನೇ ದಿನ ಬೆಳಿಗ್ಗೆ ಹೋಟೆಲ್ ಬಿಡ್ತಾ ಇದ್ವಿ. ಬೆಳಿಗ್ಗೆ 9 ಗಂಟೆ ಬಸ್ ಬಂದಿದೆ. ಅಬುದಾಬಿಗೆ ಪ್ರಯಾಣ, ನಮ್ಮ ಪ್ರಯಾಣ ಅಬುದಾಬಿಗೆ. ಇಲ್ಲಿದ್ದಾರೆ ಇದು ದೇವಸ್ಥಾನದ ಹೆಸರಲ್ಲಿ ಹಾಕಿದ್ದಾರೆ. ಎಂಟ್ರೆನ್ಸ್ ಇದು. ಇಟಾಲಿಕ್ ಮಾರ್ಬಲ್ ಅಲ್ಲೇ ಮಾಡಿದಿರಂತೆ. ಎಷ್ಟು ಬಿಸಿ ಆದ್ರೂ ಭೂಮಿ ಇಲ್ಲಿ ಬಿಸಿ ಆಗೋದೇ ಇಲ್ಲ, ತಣ್ಣಗೆ ಇದೆ. ಏನಿದು ಲಿಫ್ಟಾ? ಬರ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾವಿದ್ದೀವಿ ಈಗ ಅಬುದಾಬಿಯಲ್ಲಿ ಬಾಬುಸ್ ಟೆಂಪಲ್ ಅಲ್ಲಿ. ಈಗ ಇದು ಆಕಾರ ನೋಡಿ, ನಮ್ಮ ಅಯೋಧ್ಯೆಯ ಆಕಾರದಲ್ಲೇ ಇದೆ. ತುಂಬ ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಮ್ಮ ದೇಶದ ಜನ, ತುಂಬ ಹಲವಾರು ದೇಶದ ಜನರು ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ನೋಡ್ಬೋದು, ಚೆನ್ನಾಗಿದೆ. ಇದು ಫೆರಾರಿ ವರ್ಲ್ಡ್ ಅಂತೇಳಿ ಬಂದಿದ್ದೀವಿ. ಒಳಗಡೆ ಹೋಗ್ತಾ ಇದೆ ಈಗ. ಶೇಖ್ ಜಹೀರ್ ಒಂದು ಮಸೀದಿ ಇದು ಅಬುದಾಬಿ. ಅಷ್ಟು ದೊಡ್ಡ ಹಾಲ್ ಆಗಿದೆ ಇದು. ಒಳಗಡೆ ತುಂಬ ಕೂಲಿಂಗ್ ಆಗಿದೆ, ಚೆನ್ನಾಗಿದೆ. ಈಗ ದುಬೈ ಮಾಲ್ಗೆ ಎಂಟ್ರಿ ಆಗಿದ್ದೀವಿ. ನಾವು ನಮ್ಮ ಸ್ನೇಹಿತರು ಎಲ್ಲ ನಾವು ಹೆಚ್ಚು ಕಡಿಮೆ 16 ಜನ ಬಂದಿದ್ದೀವಿ. ನೋಡೋಣ ಒಳಗಡೆ ಏನೇನು ಸಿಗುತ್ತೆ ಅಂತೇಳಿ. ಈಗ ಬುರ್ಜ್ ಖಲೀಫಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ರಾತ್ರಿ ನೋಡಿದ್ವಿ, ಬಟ್ ಡೇಲಿ 163 ಫ್ಲೋರ್ ಇದೆಯಂತೆ. ನೋಡೋಣ ಅಲ್ಲಿ ಎಷ್ಟು ಫ್ಲೋರ್ ಮೇಲೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ನೋಡೋಣ. ರಾತ್ರಿ ಬಂದಿದ್ವಿ, ಬಟ್ಟು ದುಬೈ ಮಾಲಲ್ಲಿ ಎಲ್ಲ ಕಾಸ್ಟ್ಲಿನೇ. ದುಡ್ಡಿದ್ದವ್ರಿಗೆ ದುಬೈ, ದುಡ್ಡಿದ್ದವ್ರಿಗೆ ದುನಿಯಾನೂ ಇದೆ, ದುಡ್ಡಿದ್ದವ್ರಿಗೆ ದುಬೈ ಇದೆ. ಎಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಇದೆ, ಭಾಳ ಚೆನ್ನಾಗಿದೆ, ನೋಡ್ಬೋದು. ನಾವು ಎಲ್ಲ ನೋಡೋ 4ನೇ ದಿನದಲ್ಲಿದ್ದೀವಿ. ಇಲ್ಲಿ ಬಂದು 4 ದಿನ ಆಯಿತು. ಇವತ್ತು ಬುರ್ಜು ಖಲೀಫಾ ಇನ್ಸೈಡು, ಆಮೇಲೆ ಮಿರಾಕಲ್ ಗಾರ್ಡನ್ನು, ಮತ್ತು ದುಬೈ ಪ್ರೇಮು ಅಂಥೇಳಿ ಇನ್ನೂ ಒಂದು 3-4 ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಏನೇನು ನೋಡಬೇಕು. ನಮ್ಮ ಶಂಕರಣ್ಣವ್ರ ನೇತೃತ್ವದಲ್ಲಿ, ನಮ್ಮ ಮಾವ್ರ ನೇತೃತ್ವದಲ್ಲಿ ನೋಡೋಣ. ನಮ್ಮ ಮಾವ್ರು ಭಾಳ ಬಿರುಸಿನ ವೇಗದಲ್ಲಿ ಓಡ್ತಾ ಇದ್ದಾರೆ. ನೋಡಲೇಬೇಕು. ಇವತ್ತು 163 ಫ್ಲೋರ್ ಎಲ್ಲಿದೆ ಅದು ಅಂತ ಕೇಳಿದ್ರು. ನೋಡೋಣ, ಈಗ ಅವ್ರಿಗೂ ತೋರಿಸೋಣ, ನಾವು ನೋಡೋಣ, ನಮ್ಮ ಪ್ರೇಕ್ಷಕರಿಗೂ ತೋರಿಸೋಣ ದುಬೈ ಬುರ್ಜ್ ಖಲೀಫಾ ಇನ್ಸೈಡ್ ಹೇಗಿದೆ ಅಂತ. ಓಕೆ,
ಒಳಗಡೆ ಬುರ್ಜ್ ಖಲೀಫಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಾವರು ನಮ್ಮನ್ನು ಹಿಂದ್ಗಡೆ ಫಾಲೋ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಾ ಇದೆ ಕ್ಯಾಮ್ರಾದಲ್ಲಿ. ಈಗ ಬುರ್ಜ್ ಖಲೀಫಾ ಒಳಗಡೆ ಯಾವ ಫ್ಲೋರಲ್ಲಿ ಹೋಗ್ಬೇಕು ಅನ್ನೋದು ತಿಳಿಸ್ಕೊಡ್ತಾರೆ ನಮ್ಮ ಶ್ರೀನಾಥ್ ಸರ್ ಅವರು. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬುರ್ಜ್ ಖಲೀಫಾ ಇನ್ಸೈಡ್ ನೋಡ್ತಾ ಇದ್ದೀವಿ. 124 ಫ್ಲೋರ್ ಮೇಲುಗಡೆ ಹೋಗಿ ಒಂದು ವಿಡಿಯೋ ಮಾಡಿ ನಮ್ಮ ಪ್ರೇಕ್ಷಕರಿಗೆ ತೋರಿಸೋ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಟಿಕೆಟ್ ತೊಗೊಂಡಿದ್ದೀವಿ, ಕಡೆಗೂ ಟಿಕೆಟ್ ಅನಿಸಿತ್ತು, ಒಳಗಡೆ ಓಡ್ತಾ ಇದ್ದೀವಿ. ತುಂಬ ಜನ ನಿಂತಿದ್ದಾರೆ. ಏನಕ್ಕೆ ಅಂತಂದರೆ ಬುರ್ಜ್ ಖಲೀಫಾ ಮೇಲ್ಗಡೆ ಹೋಗೋದಕ್ಕೆ ಟಿಕೆಟ್ ತೊಗೊಂಡು ಆನ್ಲೈನು ಟಿಕೆಟ್ ಎರಡೂ ಇದೆ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಅದೇ ಕೇಳ್ತಾ ಇದ್ದೀವಿ. ಇನ್ನೂ ತುಂಬ ಜನ ಇದ್ದಾರೆ. ಬನ್ನಿ, 124ನೇ ಫ್ಲೋರ್ ಮೇಲ್ಗಡೆ ಬುರ್ಜ್ ಖಲೀಫಾ ಮೇಲ್ಗಡೆ ಇದ್ದೀವಿ. ನೋಡೋಣ ಬನ್ನಿ. ಕಡೆಗೂ ಆಯಿತು, 2.5 ಅವರ್ ಆದಮೇಲೆ ಬುರ್ಜ್ ಖಲೀಫಾ ಮೇಲ್ಗಡೆ ಬರೋದಕ್ಕೆ ಅವಕಾಶ. ಬನ್ನಿ ಸರ್, ಬನ್ನಿ 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 ಬನ್ನಿ. ಇವಾಗಲೇ 124 ಫ್ಲೋರ್ ಮೇಲೆ ಬಂದಿದ್ದಾನೆ. ಬೆಳೀತಾ ಬೆಳೀತಾ ಇನ್ನೂ ಜಾಸ್ತಿ ನೋಡ್ಬೋದು ನೀನು, ಹಿಂಗೆ ಅವಕಾಶ ಇದೆ. ಸಾಹೇಬ್ರು ಏಕಾಂತದಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಆದರೆ ಅದು ರೆಕಾರ್ಡಿಂಗ್ ಮಾಡ್ತಿದ್ದಾರೆ. ಮಾಡಲಿ ತುಂಬ ಸಾಕಾಗೋಯ್ತು. ಬುರ್ಜ್ ಖಲೀಫಾ ನೋಡ್ಕೊಂಡು ಬರೋದ್ರ ಒಳಗಡೆ ಆಗೋದು ಒಂದೇ ನಿಮಿಷ, ಬರೋದು ಒಂದೇ ನಿಮಿಷ. ಆದರೆ ವೆಯ್ಟಿಂಗ್ ಇದೆಯಲ್ಲ, ಕಾಯೋದು, ಅದು ಬರೋದಕ್ಕೂ 1.5 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, ಹೋಗೋದಕ್ಕೆ 2 ಅವರ್ ಆಗುತ್ತೆ. ಈ ರೀತಿ ಇದೆ. ರೂಪಾಯಿ ಮೇಲೋಗಿ ಆಮೇಲೆ ವಾಕ್ ಮಾಡ್ಕೊಂಡು ಹೋಗೋದು. 3 ಕಡೆ ಆ ಕಡೆ ಈ ಕಡೆ ದುಬೈ. ಮಿರಾಕಲ್ ಗಾರ್ಡನ್ ಇನ್ ದುಬೈ 6 ತಿಂಗಳು ಓಪನ್ ಆಗಿರುತ್ತಂತೆ, 6 ತಿಂಗಳು ಕ್ಲೋಸ್ ಆಗಿರುತ್ತಂತೆ. ಬೇಸಿಗೆಗಾಲದಲ್ಲಿ ಕ್ಲೋಸ್ ಮಾಡಿ ವರ್ಷಕ್ಕೊಮ್ಮೆ ಎಲ್ಲನೂ ಹೊಸದಾಗಿ ಒಂದು ಪ್ರಯತ್ನ ಮಾಡಿ, ದೊಡ್ಡದಾಗಿ ಒಂದು ಹೊಸದಾಗಿ ತೋರಿಸೋ ಒಂದು ಪ್ರಯತ್ನ ಇವ್ರದ್ದಾಗಿದೆ. ಹಾಂ, ಓಕೆ ಓಕೆ. ಮಿರಾಕಲ್ ಗಾರ್ಡನ್ನು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಫೋಟೋ ಶೂಟು ಚೆನ್ನಾಗಿ ಮಾಡ್ಬೋದು. ಫೋಟೋ ಹಿಡಿಯೋರಿಗೆ ಭಾಳ ಚೆನ್ನಾಗಿರ್ತದೆ. ಎಲ್ಲ ಕಲರ್ಫುಲ್. ಆ ಥರ ಮಾಡಿದ್ದಾರೆ. Ben muito gosto de cada pessoa. ಹೋಗೋರು ಯಾರು ತಂದು ಹೊರಗಡೆ ಕೊಟ್ರೆ ಓಕೆ. ಗಾಡಿ ತಂದು ಹೋಗೋದು ಬಿಟ್ಟು ಇವನು 12 ಗಂಟೆ ಹೋಗೋದು. 1 ಗಂಟೆ ಅಲ್ಲ ಸರ್. ತಲೆಗಳು ಇಲ್ಲಿರ್ತಾವಂತೆ.
ಫುಲ್ಲು ಕಲರ್ ಕಲರ್ ಕಲರ್. ಜನವೂ ಜನ. ಚೈನ್ ಟ್ರೈ ಮಾಡ್ತಾ ಇದ್ದೀವಿ. 23 ಜನಕ್ಕೆ ಆಫರ್ ಇದೆ. ಅದಕ್ಕೆ ನಿಮಗೆ ಇಲ್ಲಾಂದ್ರೆ ಅಷ್ಟು ಬ್ರ್ಯಾಂಡ್ ನೀವು ಕಮ್ಮಿ ಬೇಕಾದ್ರೆ ಇಲ್ಲಿ ನಾರ್ತ್ ಮೇಲೆ ಇದೆ ದುಬೈ ಮೇಲೆ. ದುಬೈ ನೋಡಿ ಪ್ಲೇನ್ ಬರ್ತದೆ 6% ಜಾಸ್ತಿ ಆಗೋಯ್ತು. ದುಬೈ ಚಿನ್ನ ಆಭರಣಗಳ ಕೊಳ್ಳೋರಿಗೆ ಇಲ್ಲಿ ಸುವರ್ಣ ಅವಕಾಶ ಇದೆ. ನಮಗಿಂತ 500 ರೂಪಾಯಿ ಕಡಿಮೆ, ಅಷ್ಟು ಮಾತ್ರನೇ. ಬಟ್ ಗೋಲ್ಡ್ 18, 22, 24 ಕರೆಕ್ಟ್ ಎಲ್ಲ ಇರ್ತದೆ. ಬಟ್ 24 ವೆರಿ ವೆರಿ ಬೆಟರ್ ಅಂತ ಹೇಳಿ ಎಲ್ಲ ಸಜೆಷನ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಸ್ಕೇಸ್ ವೇರ್ ಗ್ರ್ಯಾಂಡ್ ಮಾಸ್ಕ್ ಅಂತೇಳಿ ಇದು ಹೆಚ್ಚು ಕಡಿಮೆ ಇವ್ರದ್ದು ಮಸೀದಿ 30 kg ಇದೆ. 30 kg ಅಂದರೆ ಒಂದು 6,000-6,000 ಕೊಟ್ಟರು 18 ಕ್ಯಾರೆಕ್ಟ್ರು ಒಂದು 20 ಕೋಟಿ ಆಗುತ್ತೆ. ಏನಾದರೂ ಒಳ್ಳೆ ಕಲೆಗಾರರು ಬೇಕಾದರೆ ಇಲ್ಲಿ ಮಾಡಿಸ್ಕೋಬೋದು. ಭಾಳ ಚೆನ್ನಾಗಿದೆ. ನಮ್ಮ ವಿಧಾನಸೌಧನೂ ಒಂದ್ಸರಿ ಈ ರೀತಿ ಕಟ್ಸ್ಕೋಬೇಕು ಅಂತ ಆಸೆ. ಬಟ್ ದುಡ್ಡಿಲ್ಲ, ಏನು ಮಾಡೋದು? ದುಡ್ಡಿದವ್ರಿಗೆ ಬೇಕು. ಯೆಲ್ಲೋ ಕಲರಲ್ಲಿರ್ತಕ್ಕಂಥ ಗೋಲ್ಡ್ ಕಾರ್ 24 ಕ್ಯಾರೆಕ್ಟ್ರಲ್ಲಿ ಮಾಡಿರೋದು. ಬಾಡಿ ಮಾತ್ರ 24 ಕ್ಯಾರೆಕ್ಟ್ರು. ಒಳಗಡೆ ಇಂಜಿನೆಲ್ಲ ಸೇಮ್ ಟು ಸೇಮೇ ಬಂತು. ಗೋಲ್ಡು ಸೋಪು ದುಬೈ ಸ್ಟ್ರೀಟ್ ಎಲ್ಲ ಮುಗೀತು. ನೋಡೋಣ, ಏನು ಒಡವೆ ವಸ್ತ್ರ ಲೆಕ್ಕನೇ ಇಲ್ಲ. ಇಲ್ಲಿ ನೋಡಿದ್ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೊರಟೋಯ್ತು. ನಾವು 10 ಗ್ರಾಮ್ಗೆ ಎಷ್ಟು ಕಷ್ಟಪಡ್ಬೇಕಪ್ಪ. ಇಲ್ಲಿ KG ಗಟ್ಟಲೆ. ಅದು ಯಾವ ರೀತಿ ಪ್ಯಾಲೇಸು, ಅರಮನೆ, ಮಸೀದಿ ಈ ರೀತಿ ಮಾಡಿಟ್ಕೊಂಡಿದ್ದಾರೆ. ಕಾರ್ಡ್ ಕೊಟ್ಟಿದ್ದಾರೆ. ಕಾರ್ಡು ಅಲ್ ಅರಬ್ಗೆ ಒಂದು ಎಂಟ್ರಿ ಟಿಕೆಟ್ ಬಂದು 7,000 ರೂಪಾಯಿ. ಮೊದಲಿಗೆ ಬಿಡ್ತಾ ಇರಲಿಲ್ಲ, ಸ್ವಲ್ಪ ದಿನ ಸ್ಟಾಪ್ ಮಾಡಿದರು. ಈಗ ಬಿಡ್ತಾರೆ. 7,000 ರೂಪಾಯಿ ಕೊಟ್ಟು ಮುಂದೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು. 1 ರಿಂದ 1.5 ಅವರು ಇಲ್ಲಿ ವ್ಯೂ ನೋಡೋಕ್ಕಿರ್ತದೆ. 25ನೇ ಫ್ಲೋರ್ ಮೇಲೆ ಹೋಗಬೇಕು. ನೋಡೋಣ ಅಲ್ಲಿ ಏನೇನು ಸಿಗುತ್ತೋ ನೋಡೋಣ. ಸ್ಟೇರ್ಕೇಸ್ ನೋಡ್ರಿ, ಗೋಲ್ಡ್ದಂತೆ ಇದು. ಖಜೂರ ಫೇಮಸ್ ರೀ. ಇದು ಗೋಲ್ಡ್ ಎತ್ತಾಕೋದು, ಇದು ಗೋಲ್ಡ್. Gentlemen, this is the original setup of the Royal Suite, and also here nothing changed from 25 years. We have 7 rooms for you to explore them. Take your pictures, your videos as you wish. We have just one request, that we cannot sit on the furniture because it's considered antiques. We'll start first in the living room, after we'll go up to see the bedrooms, finally we'll end the tour and the exit will be here in the dining room. So now, let's begin with the first row, please. ಹೆಂಗಿದೆ? So, as you see here, the color of the room is red. Yeah, because here we are representing the element of fire. And all these walls, it's covered by silk. The carpets
handmade in Kashmir. This is a Japanese screen from the 19th century, which is almost 200 years. The best is inside the TV room. We have a golden TV inside. You can take a look and enjoy your pictures once you finish from here. ಗೋಲ್ಡ್ ಟಿವಿ ಇದೆಯಂತೆ, ಬನ್ನಪ್ಪ ನೋಡೋಣ. ಗೋಲ್ಡ್ ಟಿವಿ ಇದೆಲ್ಲ ಗೋಲ್ಡೇನಾ? ಇಲ್ಲ, ಪ್ಲೇಟ್. ಟಿವಿ ಪ್ಲೇಟ್ ಮಾತ್ರ. ಬಾರ್ಡರ್ ಒಂದು 5 kg ಇರ್ಬೋದಾ? ಎಲ್ಲ ಹಿಡಿತಾನೆ, ಇದ್ರ ಮಾತ್ರ My country is not far from Dubai. It's 3 hours and 30 minutes flight away. So are you closer to Dubai or there? ಇಷ್ಟೊಂದು ದೊಡ್ಡದು. They are like next to us, but it feels like they're far away. It's like we don't have ರಾಜನ ಮಲಗುವ ಜಾಗ ಅಂತ ಇದು. ಫುಲ್ ಗ್ಲಾಸೇ ಮೇಲ್ಗಡೆ. ನಲ್ಲಿಗಳೆಲ್ಲ ಜಾಗವಾರಲ್ಲಿ ಮಾಡಿಸ್ತಾರೆ ಅಂದ್ಕೊಂಡೆ. ನೀರು ಬರಲ್ಲ. ಬರ್ತದೆ ಬರುತ್ತೆ. ಎಲ್ಲ ಮಿರರ್ ಹೋದೆ. ಲಾಸ್ಟ್ಗೆ ಗ್ಲಾಸ್ಗೂ ಇದು ಉಳಿದದೆ. ಎಷ್ಟು kg ಬರ್ತದೋ ಗೊತ್ತಿಲ್ಲ. ನನ್ನ ಕಮೋಡು ಪೂರ್ತಿ ಗೋಲ್ಡಲ್ಲಿ ಇರ್ತದೆ ಅಂದ್ಕೊಂಡೆ, ಆದರೆ ಇದು ಮಾತ್ರ ಶವರ್ ಕೊಟ್ಟಿದ್ದಾರೆ. ಹ್ಯಾಂಡಲ್ಲು ಒಂದು ಬಳೆ ಮಾಡಿಸ್ಕೋಬೇಕಾಯ್ತು. ಒಳ್ಳೆ ಕ್ಯಾರೆಕ್ಟರ್, 24 ಕ್ಯಾರೆಕ್ಟರ್ ಇರುತ್ತೆ ಹಿಡ್ಕೊಳೋದಕ್ಕೆ. ಇದು ಅದು ಗೋಲ್ಡ್ ಫ್ರೇಮ್. ಈ ಕಡೆ ಏನೋ ಬಂತು. ಫ್ಲಾಟ್ ಇದಲ್ಲ. ಫ್ರೇಮ್ ಫುಲ್ ಗೋಲ್ಡ್. ತಿರುಗುತ್ತಾ ಇದೆ, ಗುರುಬಂಡಿ ತಿರುಗಿದಂಗೆ. ಚೆಕ್ಕೆ ಮಾಡ್ಬಿಡೋಣ. ಅದೇ ಮೊಟ್ಟೆ. ಇನ್ನೊಂದು ಗೋಲ್ಡ್ ಬಾತ್ರೂಮ್ಗೆ ಪ್ರವೇಶ ಕೊಟ್ಟಿದ್ದೀವಿ. ಇದು ರಾಜ ಯೂಸ್ ಮಾಡೋದಂತೆ. ಎಷ್ಟು kg ಗೋಲ್ಡ್ ಬೇಕು? ಮೊನ್ನೆ ಮಾರ್ಕೆಟಲ್ಲಿ ಬಟ್ಟೆಗಳು ನೋಡಿದ್ವಿ, ಯಾವುದೋ ಗೋಲ್ಡ್ ಬಟ್ಟೆಗಳು. ಈಗ ಇಲ್ಲಿ ಟಾಯ್ಲೆಟ್ಗೆ ಎಲ್ಲ ಗೋಲ್ಡೇ ಮಾಡಿದ್ದಾರೆ. ಅದೇ ಸೇಮೇ, ಆ ರೂಮು ಈ ರೂಮ್ ಎಲ್ಲ ಸೇಮೇ ಗೋಲ್ಡೇ. ನೀವು ತಗೊಂತಾನೆ ಹೆಚ್ಚಾಗ ಗೊತ್ತಿಲ್ಲ, ನೋಡೋಣ. ಗೋಲ್ಡ್ ನೋಡಿ ಗೋಲ್ಡ್ ಮೇಲೆ ಆಸೆ ಹೋಗ್ಬಿಟ್ಟಿದೆ. ಕೆಂಪಲ್ ಏರಿಯಾ. ಗಾಡಿ ಬಂದಿದೆ ನೋಡೋಣಂತ್ರಿ. ಏನು ಗಾಳಿ ಇಷ್ಟೊಂದಿದೆ? ಸಮುದ್ರ ತೀರದಲ್ಲಿರ್ತಕ್ಕಂಥ ಗಾಳಿ ಹೆಚ್ಚಾಗಿದೆ. ಗಾಡಿಯಲ್ಲಿ ಕರ್ಕೊಂಡೋಗಿದ್ರು 300-400 ಮೀಟ್ರು ಗಾಡಿಯಲ್ಲಿ. ಈಗ ನೋಡ್ಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಬಡತನನ ನಮ್ಮ ದೇಶದ ಕಡೆಗೆ ಇದೇ ಮಾದರಿಯಲ್ಲಿ ಮಾಡಬೇಕು.